ಮಕ್ಕಳ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಹೇಗೆ ಮಾಡಬೇಕು ಮ್ಯಾಮ್ ಸ್ಟಾರ್ಟಿಂಗ್ ಇಂದ? ಸರ್ ಮಕ್ಳಿಗೆ ನಾವು ಫೋರ್ಸ್ ಮಾಡದೆ ಹೋದ್ರೆ ಅವರೇ ಕಲಿತಾರೆ ಸರ್. ಬಟ್ ಹಾ. ನಾವೇನ್ ಮಾಡ್ತೀವಿ, ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಹೇಗಿದೆ ಅಂದ್ರೆ 3 ವರ್ಷಕ್ಕೆ ಮಗು ಎಲ್ಲಾ ಬರ್ದ್ ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್. ಆಗಷ್ಟೇ ಹ್ಮ್ ಟೀಚರ್ ಒಳ್ಳೆಯವರು, ಸ್ಕೂಲ್ ಒಳ್ಳೆಯದು ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಹ್ಮ್ 3 ವರ್ಷದ ಮಗು ಆಕ್ಚುಲಿ ನಾವ್ ಸ್ಟ್ರೆಸ್ ಹಾಕಂಗೇ ಇಲ್ಲ. ಟು ಬಿ ವೆರಿ ಫ್ರಾಂಕ್, 6-7 ವರ್ಷದ ವರ್ಗು ಮಕ್ಳನ್ನ ಬರಿ ಅಂತ ನಾವ್ ಫೋರ್ಸ್ ಮಾಡ್ಲೇಬಾರ್ದು. ಬಟ್ ಹ್ಮ್ ನಮಗಿರೋ ಪ್ರೆಷರ್ಗೆ ಪೇರೆಂಟ್ಸ್ ನ ಏನಾಗುತ್ತೆ ಅಂತಂದ್ರೆ, ನಾವು ಎಲ್ಲಾರ್ ತರ ಫಾಲೋ ಮಾಡ್ಲೇಬೇಕಾಗತ್ತೆ. ನಾವ್ ಅದನ್ನ ಹ್ಮ್ ಮಾಡೇ ಮಾಡ್ತೀವಿ. ಟು ಬಿ ವೆರಿ ಫ್ರಾಂಕ್, ಈ ವ್ರಿಸ್ಟ್ ಏನಿದೆ ಗೊತ್ತಾ ಸರ್, ಅದಕ್ಕೂ ಮತ್ತೆ ಹ್ಮ್ ಈ ಪಾಮ್ಗೆ ಏನಿದೆ ಕನೆಕ್ಷನ್ ಅಲ್ಲಿ ಬೋನ್ಸ್ ಇರುತ್ತೆ. ಸೊ ಇದು ಹಾ. ಡೆವಲಪ್ ಆಗದೆ 6-7 ಇಯರ್ಸ್ಗೆ. ಆ 3 ವರ್ಷದ ಓಕೆ. ಮಗುಗೆ ಇಲ್ಲಿ ಏನು ಇರೋದೇ ಇಲ್ಲ ಸಪೋರ್ಟ್. ಇಟ್ಸ್ ಹ್ಮ್ ಇಟ್ಸ್ ಜಸ್ಟ್ ಏನು ಅಂತಂದ್ರೆ, ಹಿಂಗ್ ಅಂದಿದ ತಕ್ಷಣ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಂತ ಮಗು ನೀವ್ ಬರೀರಿ 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 ಅಂತ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನೀವ್ ಕಂಪೇರ್ ಕೂಡ ಮಾಡ್ಬೋದು, ನಾವ್ ಚಿಕ್ಕ ವಯಸ್ಸಲ್ಲಿ ಬರ್ದಿಲ್ವಾ ಅಂತ. ನಾವ್ ಚಿಕ್ಕ ಹ್ಮ್ ವಯಸ್ಸಲ್ಲಿ ಹೇಗ್ ಬರ್ದಿದೀವಿ, ನಮ್ಗೆ ಅಷ್ಟು ಮಣ್ಣಲ್ಲಿ ಆಟ ಆಡಕ್ ಬಿಡ್ತಿದ್ರು. ಆ ಗ್ರಾಸ್ ಮೋಟರ್, ಫೈನ್ ಮೋಟರ್ ಸ್ಕಿಲ್ಸ್ ಯಾವ್ದೋ ಒಂದ್ ರೀತಿ ನಮಗ್ ಸಿಕ್ತಿದ್ರು. ಬಟ್ ಈಗಿನ ಮಕ್ಳು ಏನ್, ಮನೇಲಿ ಸ್ಟ್ರೇಟ್ ಆಗಿ ಟಿವಿ ನೋಡ್ತಿರೋ ಮಕ್ಳನ್ನ ತಂದ್ ಸ್ಕೂಲಿಗೆ ಸೇರ್ಸಿದಾಗ ಅವ್ರಿಗೆ ಹ್ಮ್ ಯಾವ್ದೇ ರೀತಿ ಏನೋ ಹ್ಯಾಂಡ್ ಮೂವ್ಮೆಂಟ್ಸ್, ಹ್ಯಾಂಡ್ ಎಕ್ಸರ್ಸೈಸಸ್ ಇಲ್ದೇನೆ ನೀವು ಬರ್ಸಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಐ ಹೌದು. ವುಡ್ ಸೇ ಮಕ್ಳಿಗೆ ಈ ಪಾರ್ಟ್ ನ ಸ್ಟ್ರಾಂಗ್ ಮಾಡ್ಬೇಕು. ಇದಕ್ಕೋಸ್ಕರ ಹ್ಮ್ ತುಂಬಾನೇ ವಿ ಹ್ಯಾವ್ ಎಕ್ಸರ್ಸೈಸಸ್, ವಿ ಹ್ಯಾವ್ ಲಾಟ್ಸ್ ಆಫ್ ಆಕ್ಟಿವಿಟೀಸ್. ಅದನ್ನ ಹ್ಮ್ ಮಾಡಿಸಿ ಲೇಟರ್ ಆನ್ ಸ್ಟೆಪ್ ಬೈ ಸ್ಟೆಪ್ ರೈಟಿಂಗ್ ನ ತಗೊಂಡ್ ಹೋದ್ರೆ 100% ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಬರುತ್ತೆ. ಹ್ಮ್ ಖಂಡಿತ.